ನಿನ್ ಮನ್ಸಲ್ಲೇ ಪ್ರೀತಿ ಇಲ್ದೇ ಇರೋವಾಗ ಅವಳ ಮನ್ಸಲ್ಲಿ ಪ್ರೀತಿ ಇಲ್ಲ ಅಂತ ಅದ್ ಹೇಗ್ ಹೇಳ್ತೀಯ ಮಾವ? ಆ ಮಾತಾಡೋ ಹಕ್ಕು ನಿನಗಿಲ್ಲ ಮಾವ. ಯಾಕಂದ್ರೆ ಆದ್ಯ ಮನಸ್ಸೇನು ಅನ್ನೋದು ನಿನಗ್ ಗೊತ್ತೇ ಇಲ್ಲ. ಆದ್ಯ ಮನ್ಸಿಗೆ ಎಷ್ಟು ಗಾಯ ಮಾಡ್ಬೋದೋ ಅಷ್ಟು ಮಾಡಿದ್ಯಾ. ಅಲ್ಲ ಅಲ್ಲ, ಗಾಯ ಅಲ್ಲ, ನಿನ್ ಮಾತುಗಳಿಂದಾನೇ ಸಾಯಿಸ್ಬಿಟ್ಟಿದ್ಯಾ. ಅವಳ ಮನಸ್ಸನ್ನೇ ಹಾಳು ಮಾಡ್ಬಿಟ್ಟಿದ್ಯಾ. ನಾನೇನ್ ಮಾಡಿದೆ ರಾಜಲಕ್ಷ್ಮಿ? ಏನ್ ಮಾಡಿದ್ಯಾ ನೀನು? ಇದನ್ನೆಲ್ಲ ನೀವು ಯಾರಿಗೂ ಹೇಳ್ಬೇಡಿ. ನೀವೇನಾದ್ರೂ ಹೇಳಿದ್ರೆ ನನ್ ಮೇಲೆ ಆಣೆ. ಏನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿದೆ ಮಾವ. ಆ ನಿಜಾನ ನಿನ್ ಕೋಪದಿಂದ ನೀನೇ ಮುಚ್ಚಿಟ್ಕೊಂಡಿದ್ಯಾ. ಅದು ಹೊರಗ್ ಬಂದಂತ ದಿನ, ನಿನ್ ತಪ್ಪು ನಿನಗ ಅರ್ಥ ಆದಂತ ದಿನ, ಅವತ್ತು ನಿನ್ನ ನೀನೇ ಕ್ಷಮಿಸ್ಕೊಳ್ಳೋದಿಲ್ಲ. ಅರ್ಥದ ಪಕ್ಕ ಅಕ್ಷರಗಳು ಸೇರ್ಸಿದ್ರೆ ಅದು ಅಪಾರ್ಥ ಆಗಿ ಬದಲಾಗೋಗುತ್ತೆ. ಅಲ್ದೆ ಆ ಅಕ್ಷರಗಳು ಸೇರಿದ್ರೆ ಜೀವನನೇ ನಾಶ ಆಗಿ ಹೋಗುತ್ತೆ. ನೀನು ಅದೇ ದಾರಿಲೇ ಇದೆಯಾ. ಅದು ನಿನ್ಗೆ ಯಾವತ್ತೋ ಒಂದಿನ ಅರ್ಥ ಆಗತ್ತೆ. ಅಮ್ಮ ಎಲ್ಲಿಡೋದಪ್ಪ ಇದನ್ನ? ಮಾವ, ನನ್ ಕ್ಯಾಮ್ರಾ ಎಲ್ಲಿ? ಅದನ್ನ ಬಚ್ಚಿಟ್ಟಿದೀನಿ ಕಣ. ನೀನ್ ಬಚ್ಚಿಟ್ಬಿಟ್ರೆ ನನ್ನಿಂದ ಅದನ್ನ ಕಂಡಿಡಿಯಕ್ ಆಗಲ್ಲ ಅನ್ಕೊಂಡಿದ್ಯಾ? ಓ, ಕನ್ನಡಿ ಕನ್ನಡಿ ಕನ್ನಡಿ. ಲೇ ಲೇ ಲೇ, ಬೇಡ ಕಣ ಬೇಡ ಕಣ, ಅದನ್ನ ಮಾತ್ರ ತೆಗಿಬೇಡ, ಅದನ್ನ ತೆಗಿಬೇಡ, ಬೇಡ ಕಣ. ಲೇ, ಅದನ್ನ ತೆಗಿಬೇಡ, ಬೇಡ. ಅದು ತೆಗಿಬೇಡ ತೆಗಿಬೇಡ. ಹುಡ್ಕೋ. ಲೇ ಬಿಟ್ಟು, ಅದೆಲ್ಲಿದೆ ಅಂತ ತಿಳ್ಕೊಳಕ್ಕೆ ನಿನ್ ಕೈಲಿ ಆಗಲ್ಲ ಕಣೋ. ನೀನೇನು ಬಚ್ಚ ಕಣಲೇ. ಲೇ, ನಾನ್ ಕುಡಿತೀನಂತ ಎಲ್ರಿಗೂ ಗೊತ್ತು, ಆದ್ರೆ ಹೆಂಗ್ ಕುಡಿತೀನಿ ಅಂತ ನನ್ನ ಹೆಂಡತಿ ಕೂಡ ಗೊತ್ತಿಲ್ಲ ಕಣೋ. ಅಂತದ್ರಲ್ಲಿ ಸಿನಿಮಾ ತೆಗ್ದು ಎಲ್ರಿಗೂ ತೋರ್ಸ್ಬೇಕು ಅನ್ಕೋತಿದ್ಯಾ? ಇವಾಗ ತೋರ್ಸೋ, ತೋರ್ಸು ಇವಾಗ. ಲೇ ವೆಂಕಟ್ರಾವ್ ಕಣ ಇಲ್ಲಿ. ಕ್ಯಾಮ್ರಾ ಎಲ್ಲಿಟ್ಟಿರ್ಬೋದು? ಇಲ್ಲಿಲ್ಲ. ಎಲ್ಲಿದೆ ಅಂತ ಹುಡುಕ್ತೀನಿ. ಈ ಹೂ ಆಮೇಲೆ ಕಟ್ಟೋಣ. ಮನೇಲಿ ಮದ್ವೆ ನಡೀತಾ ಇದ್ರು ಮೈ ಮೇಲೆ ಬಂಗಾರ ಹಾಕೊಳ್ಳೋ ಅಂತ ಅದೃಷ್ಟ ಹೊರಟೋಯ್ತು. ನಿನ್ಗೆಷ್ಟು ಬಂಗಾರ ಕೊಟ್ರು ಸಾಕಾಗಲ್ವೇ? ಅಮ್ಮ, ನಿನ್ ಒಡವೆಗಳು ಯಾವ್ದಾದ್ರು ಇದ್ರೆ ಕೊಡಮ್ಮ. ಕೊಟ್ಟಿದ್ದನ್ನ ಕರಗಿಸ್ಬಿಟ್ಟಿಯಲ್ಲ, ಇನ್ಯಾವ್ದಿದೆ ಕೊಡಕ್ಕೆ? ಇರೋದೇ ಸಾಕು ಬಿಡಿ ಅತ್ಗೆ. ಸಾಕಾಗಲ್ಲ. ನಮ್ಮ ಅತ್ತೆಗೆ ಆ ಬಂಗಾರ ಸಾಲಲ್ಲ. ಸರಿ, ಹೋಗ್ತಾ ಇದ್ರು ಏನ್ ಮಾಡಕ್ಕಾಗತ್ತೆ ಬಿಡಮ್ಮ. ಅಷ್ಟಕ್ಕೂ ಏನೋ ತಂದ್ಕೊಡ್ತೀನಿ ಅಂತ ಹೇಳಿದ್ದೆ. ಇದೇ ಅತ್ಗೆ, ನನ್ ಮಗಳು ನಿಮಗೆ ಆ ಬಹುಮಾನ ಕೊಡ್ಬೇಕು ಅಂತ ಆವಾಗಿಂದ ಆತರದಲ್ಲಿದ್ದಾಳೆ. ತಂಗೆಮ್ಮ, ನಮ್ಮ ಅತ್ತೆಗೆ ಮಾತು ಕೊಟ್ಟಿದ್ದೀನಿ ಅಂತ ಆ ಉಡುಗೊರೆ ಕೊಡೋವರೆಗೂ ನನ್ನ ಪ್ರಾಣ ತೆಗೆದುಬಿಟ್ಲು. ಅದೇನು ನನ್ ಸೊಸೆ ನನಗ್ ತಂದಿರೋ ಉಡುಗೊರೆ. ಇಲ್ಲಿ ನೋಡಿ, ನಿಮ್ ಸೊಸೆ ನಿಮಗ್ ಕೊಡ್ತಾ ಇರೋ ಉಡುಗೊರೆ ತಗೊಳ್ಳಿ ಅತ್ತೆ. ಏನೇ ಇಷ್ಟೊಂದ್ ಭಾರ ಇದೆ? ನೋಡಿ ಅತ್ತೆ,
ತೆಗೀರಿ. ನಿಮಗಿಷ್ಟ ಆಗೋ ಬಂಗಾರದ ಒಡವೆ. ಇಂಥ ಬಹುಮಾನಗಳನ್ನ ಇನ್ನು ತುಂಬಾ ನಿಮಗ್ ಕೊಡ್ಬೇಕು ಅನ್ನೋದು ನಮ್ ಚಾರು ಕೋರಿಕೆ. ನನ್ ಬಂಗಾರದ ಸೊಸೆ ನನ್ಗೋಸ್ಕರ ಇಷ್ಟೊಂದು ಒಡವೆಗಳನ್ನ ತಂದ್ಯಾ. ಪಾರ್ವತಿ ನೋಡುದ್ಯಾ, ನನ್ ಸೊಸೆ ಮನೆ ಒಳಗಡೆ ಕಾಲಿಡೋಕ್ಕೂ ಮುಂಚೆನೆ ಅತ್ತೆಗೆ ಎಂತ ಬೆಲೆ ಬಾಳೋ ಉಡುಗೊರೆ ಕೊಟ್ಟಿದ್ದಾಳೆ. ಚಾರು ನಿನ್ ಸೊಸೆಯಾಗಿ ಬರ್ತಿರೋದು ನಿನ್ ಅದೃಷ್ಟ ಕಣೆ. ಅತ್ತೆ ಖುಷಿಯಾಗಿರ್ಬೇಕು ಅಂತ ಇಷ್ಟು ಬಂಗಾರ ಕೊಡೋ ಸೊಸೆ ಈ ಕಾಲದಲ್ಲಿ ಎಲ್ಲಿ ಸಿಗ್ತಾರ ಹೇಳು? ಈಗ್ಲೇ ಇವನ್ನೆಲ್ಲ ಹಾಕೋತೀನಿ. ಬೇಡ ಅತ್ತೆ, ಎಲ್ರೂ ಹಾಡ್ಬೇಕು, ಕುಣಿಬೇಕು, ಎಲ್ಲಾದ್ರೂ ಬಿದ್ದೋದ್ರೆ? ತಂಗ್ಯಮ್ಮ, ಇವತ್ತೇ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ನಾಳೆ ಮದ್ವೆಲಿ ಏನ್ ಹಾಕೋತಿಯಮ್ಮ? ಮದ್ವೆಲ್ ಹಾಕೊಂಡ್ರೆ ಎಲ್ರ ಮುಂದೆನೂ ಗರ್ವದಿಂದ ಇರ್ಬೋದು ಅತ್ತಿಗೆ. ಆಯ್ತು, ಮದ್ವೆ ದಿನನೇ ಹಾಕೋತೀನಿ. ಅತ್ತಿಗೆ, ಬಂಗಾರದಂತ ನನ್ ಮಗಳನ್ನ ನಿಮ್ ಕೈಯಲ್ಲಿ ಇಡ್ತಿದೀವಿ, ಆಮೇಲೆ ನಿಮ್ಮಿಷ್ಟ. ಬಂಗಾರದ ಹಾಗೆ ನೋಡ್ಕೋತೀನಿ.